ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸಮರ್ಥವಾಗಿ ಬಜೆಟ್ ಅನ್ನು ನಿಭಾಯಿಸ್ತಾ ಇದ್ದಾರೆ, ಅಭಿವೃದ್ಧಿಗೂ ಹಣ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಜನರ ಸಹಕಾರ ಬಹಳ ಮುಖ್ಯ. ಹಿಂದೆ ನಾನು ಸಹ 5 ವರ್ಷ BJPಯಲ್ಲಿ ಹಿಂದೆ ಬಂದಿದ್ದೆ, ಪಕ್ಷೇತರವಾಗಿ ಗೆದ್ದಿ 5 ವರ್ಷ ಅವರು ನೋಡಿದಾಗ ಅಲ್ಲಿ BJPಯವರಿಗೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಇರಲಿಲ್ಲ. ಅವರು ಬರೀ ಚುನಾವಣೆ ಮಾಡೋದ್ರಲ್ಲಿ ಮಾಸ್ಟರ್ಸ್, ಚುನಾವಣೆ ಆದಮೇಲೆ ಆಡಳಿತ ಗೊತ್ತಿಲ್ಲ ಅವರಿಗೆ. ಕಾರಣ ನನಗೆ 5 ವರ್ಷ ಅವ್ರ ಜೊತೆಗಿದ್ದೆ, ಅವರಲ್ಲಿರ್ತಕ್ಕಂಥ ಆಡಳಿತ ವೈಖರಿಯನ್ನು ಹತ್ತಿರದಿಂದ ಗಮನಿಸಿದ್ದೆ. ಅವರು ಜನಪರವಾಗಿರ್ತಕ್ಕಂಥಲ್ಲ, ಚುನಾವಣೆ ಸಂದರ್ಭದಲ್ಲಿ ಮ್ಯಾನೇಜ್ ಹೆಂಗೆ ಮಾಡಬೇಕು ಚುನಾವಣೆ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ನಾವು 5 ವರ್ಷ ಕೆಲಸ ಮಾಡ್ತೀವಿ, ಚುನಾವಣೆ ಹೆಂಗೆ ಮಾಡೋಕ್ಕೆ ಬರಲ್ಲ ಅಂತ ಮೈ ಮರೆತು ಸೋದ್ಬಿಡ್ತೀವಿ. ಇದು ನಮಗಿರ್ತಕ್ಕಂಥ ಡಿಫರೆನ್ಸ್. ಗೋವಿಂದಪ್ಪನವರು 2018ರಲ್ಲಿ ಸೋದ್ರು, ನಾನು ಸೋತೆ. ನಾನು ತಿಳ್ಕೊಂಡಿದ್ದೆ ನಮ್ಮ ಜಿಲ್ಲೆಯಲ್ಲಿ ಯಾರು ಸೋದ್ರು ಗೋವಿಂದಪ್ಪ ಸೋಲಲ್ಲ ಅಂತ. ಕಾರಣ 13ರಿಂದ 18 ಇವತ್ತು ಅಬ್ಬರ ಭದ್ರ ಏನಾದರೂ ನೀರು ಹರಿತಾ ಇದೆ ಅಂದರೆ ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಇದು ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್. ರಾತ್ರಿ ಹಗಲು ಅವರು ಎಲ್ಲ ಕಡೆ ಕಡವರು ತರೀಕೆರೆಗೆಲ್ಲ ಓಡಾಡಿ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಹಳ ಸ್ಪಷ್ಟವಾಗಿ ನಿರ್ಧಾರವಾಗಿ ಅವರೆಲ್ಲ ಜನರನ್ನ ಆ ಭಾಗದ ಶಾಸಕರ ವಿಶ್ವಾಸವನ್ನು ಪಡೆದು ಆ ಪರಿಹಾರ ಮಾಡತಕ್ಕಂಥದ್ದು ಗೋವಿಂದಪ್ಪ. ಅಷ್ಟು ಓಡಾಡ್ತಾ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರು ಇಟ್ಕೊಂಡಿದ್ದ ಕೆಲಸ ಮಾಡಿದ್ರಿಂದ 5 ವರ್ಷ ಕೆಲಸ ನಿಂತರೂ ಕೂಡ, 18ರಿಂದ 23 ಕೆಲಸ ನಿಂತಿದ್ರೂ ಕೂಡ ಈಗ 23ರಿಂದ ಅದು ವೇಗ ಪಡ್ಕೊಳ್ತಾ ಇದೆ. ಈ ಒಂದು ದೊಡ್ಡ ದುಡ್ಡಿನ ಸಮಸ್ಯೆಯಲ್ಲೂ ನಾನು ಮನವಿ ಮಾಡಿದ್ದೀವಿ, 3 ಜನ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನೀವು ಎತ್ತಿನೊಳಗೆ ಹೆಚ್ಚು ಹಣ ಕೊಡ್ತಾ ಇದ್ದೀರಿ, ಜೊತೆಗೆ ನಮ್ಮ ಅಪ್ಪರ್ ಭದ್ರ ನಮ್ಮದು ಅಲ್ಲೇ ವರ್ಕ್ ಆಫ್ ಫಿನಿಷಲ್ಲಿದೆ, ಕೊನೆ ಹಂತದಲ್ಲಿದೆ, ಇದಕ್ಕೆ ಸಹಾಯವನ್ನು ಮಾಡಲೇಬೇಕು ಅಂತ ಖಂಡಿತವಾಗಿಯೂ ಪೂರಕವಾಗಿ ಅವರು ಸ್ಪಂದಿಸಿದ್ದಾರೆ. ಮುಂದಿನ ತಿಂಗಳು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೋಣೂರು ಕೆರೆ ಬರ್ತಕ್ಕಂಥ ತುಂಬಿಸ್ತಕ್ಕಂಥ ಯೋಜನೆಯಲ್ಲಿ ಅವ್ರನ್ನೂ ಸಹ ಇಲ್ಲಿಗೆ ಆಹ್ವಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ಏನಿವತ್ತು ಈ ಒಂದು ಯೋಜನೆಯ ಫಲಗಳನ್ನು ಪಡ್ಕೊಂಡಿದ್ದೀವಿ. ನೀವೆಲ್ಲ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ನೆನೆಸ್ಕೋಬೇಕು. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ಏನು ಹೇಳ್ತಾರಪ್ಪ, ಮಾಡಿದಷ್ಟು ನೀಡು ಭಿಕ್ಷೆ. ನಾವು ಮಾಡ್ತೀವಿ, ನೀವು ಭಿಕ್ಷೆ ಕೊಡ್ಬೇಕು. ಒಂದು ಸರಿ ಭಿಕ್ಷೆ ಕೊಡಲ್ಲ, ಕೈ ಎತ್ತಿ ಬಿಡ್ತೀರ, ಅದು ಭಾರಿ ನೋವಾಗುತ್ತೆ. ಎಷ್ಟು ಮಾಡಿದ್ರು ಅಷ್ಟೇ ಅಂತ. ಇದು ಆಗಬಾರ್ದು. ಗೋವಿಂದಪ್ಪರ ಇಲ್ಲದಿದ್ರೆ ಇಷ್ಟೊಂದು ಹೇಳಿದ್ರು ರಘುಮೂರ್ತಿ ಕೆರೆ ಚೆಕ್ ಡ್ಯಾಮ್ಗಳು. ಅವಾಗಲೇ ನಾನು ಹೊಸದಾಗಿ 2008ರಲ್ಲಿ ಹಿರಿಯೂರಿಗೆ MLA ಆದಾಗ ಜನ ಮಾತಾಡೋದು, ಭದ್ರಾಗಿ ಮಾರಿಕಣಿವೆ ನೀರು ಬರ್ತಾ ಇದ್ದನ್ನ ಗೋವಿಂದಪ್ಪರ ಅಲ್ಲಲ್ಲಲ್ಲೇ ಚೆಕ್ ಡ್ಯಾಮ್ ಹಾಕಿ ನಿಲ್ಲಿಸ್ಬಿಡಂತ. ನಾನು ಹೇಳಿದೆ, ಅಪ್ಪ ಅದು ಎಷ್ಟು ನೆಗ್ಲಿಜಿಬಲ್ ವಾಟ್ರು. ಈಗ ಕೆರೆ ತುಂಬ್ತಾ ಇದೆ, ನಮಗೆ ಎಲ್ಲಿಗೆ ತೊಗೊಳೋಕ್ಕಾಗ್ತಾ ಇಲ್ಲ. ತುಂಬಿದೆ ಅನ್ನೋಷ್ಟೇ ನಮಗೆ ಸಂತೋಷ. ಆದರೆ ಇಡೀ ಜಿಲ್ಲೆ ಅಂತರ್ಜಲ ಜಾಸ್ತಿ ಆಗಿದೆ. ಮೊಳಕಾಲ್ಮೂರು ತಾಲ್ಲೂಕುವರೆಗೂ ಸೀಪೇಜ್ ಇದೆ, ಚಳ್ಳಕೆರೆ ಬಾರ್ಡ್ರ್ವರೆಗೂ ಸೀಪೇಜ್ ಇದೆ. ಇದು ನಮಗೆ ಒಂಥರ ಸಮಾಧಾನವಾಗಿರ್ತಕ್ಕಂಥ ಅಂಶ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ, ಇದನ್ನು ಉಪಯೋಗವನ್ನು ತೆಗೆದುಕೊಂಡವರು ಸರ್ಕಾರಕ್ಕೆ ಧನ್ಯವಾದ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.